ಸೊ ಅದೇ ಇವಾಗ ಎಲ್ರಿಗೂ ತುಂಬ ಜನ ಮಾತಾಡೋದು ಬರೀ 90s ರಂಜಿ ಟ್ರೋಫಿ ಟೀಮ್ ಬಗ್ಗೆ. ಲೈಕ್ ಆವಾಗಿದ್ದರು ಲೈಕ್ ಅನಿಲ್ ಕುಂಬ್ಳೆ, ಜಾವಗಲ್ ಶ್ರೀನಾಥ್, ವೆಂಕಟೇಶ್ ಪ್ರಸಾದ್ ಇವರೆಲ್ಲ ಇದ್ದರು. ಸೊ ಇವ್ರ ಬಗ್ಗೆ ಜಾಸ್ತಿ ಮಾತಾಗಿದೆ. ಬಟ್ ನನ್ನ ಪ್ರಕಾರ ತುಂಬ ಏನು ಹೇಳ್ತಾರೆ ಕಮ್ಮಿ ಮಾತಾಡೋದಂದರೆ 2013-14 ರಂಜಿ ಟ್ರೋಫಿ ಟೀಮ್ ಬಗ್ಗೆ. ಏನಕ್ಕೆ ಆ ವರ್ಷ ನಾವು ಟೂ ಇಯರ್ಸಲ್ಲಿ 6 ಟ್ರೋಫೀಸ್ ಗೆದ್ದಿದ್ದಾರೆ. ಲೈಕ್ ಅದು ಲೈಕ್ ಹ್ಯೂಜ್ ಅಚೀವ್ಮೆಂಟ್ ಆಯಿತಾ ಯಾರಿಗಿದ್ರೂ, ಯಾವುದೇ ಟೀಮ್ಗಿರಲಿ. ವಿನಯ್ ಕುಮಾರ್ ಕ್ಯಾಪ್ಟನ್ ಇದ್ದರು, ರಾಬಿನ್ ಉತ್ತಪ್ಪ, KL ರಾಹುಲ್, ಮಿಥುನ್ ಇವರೆಲ್ಲ ಇದ್ದರು. ಸೊ ಇವ್ರ ಬಗ್ಗೆ ಯಾರು ತುಂಬ ಜಾಸ್ತಿ ಮಾತಾಡಲ್ಲ. ಎಲ್ರಿಗೂ ಗೊತ್ತಿರೋದೆ ಲೈಕ್ ಎಂಥ ಗ್ರೇಟ್ ಕ್ಯಾಪ್ಟನ್, ಕರ್ನಾಟಕ ಗ್ರೇಟ್ ಕ್ಯಾಪ್ಟನ್ ವಿನಯ್ ಕುಮಾರ್ ಅಂತ. ಸೊ ನಾನು ಅವ್ರ ಜೊತೆ ಆಡಿದ್ದೀನಿ ಅಂದರೆ ತುಂಬ ಲಕ್ಕಿ ಇದ್ದೀನಿ. ನಾನು ಲೈಕ್ 1 or 2 years ಆಡಿದ್ದೀನಿ ಅವ್ರ ಜೊತೆ. T20 ಕ್ರಿಕೆಟ್ ಆಡಿದ್ದೀನಿ, ರಂಜಿ ಟ್ರೋಫಿ ಆಡೋಕ್ಕೆ ಸಿಗಲಿಲ್ಲ ಚಾನ್ಸ್. T20 ಆಡಿದ್ದೀನಿ. ತುಂಬ ಹೆಲ್ಪಿಂಗ್ ಕ್ಯಾಪ್ಟನ್. ಯಾರು ಯಾವಾಗಲೇ ಏನೇ ಹೆಲ್ಪ್ ಬೇಕೆಂದ್ರೂ ಹೆಲ್ಪ್ ಮಾಡ್ತಾರೆ. ಆ್ಯಂಡ್ ಗೇಮ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ. ಲೈಕ್ ಯಾವ ಪ್ಲೇಯರಿಂದ ಏನು ಮಾಡಿಸ್ಬೇಕು, ಯಾವಾಗ ಮಾಡಿಸ್ಬೇಕು ಅವರಿಗೆ ಚೆನ್ನಾಗಿ ಗೊತ್ತು. ಸೊ ಅದನ್ನು ಅವರು ತುಂಬ ಚೆನ್ನಾಗಿ ಮಾಡ್ತಾರೆ. ನಿಮಗೆ ಇನ್ನೂ ಕರ್ನಾಟಕದ ಬಗ್ಗೆ ಇಂಟ್ರೆಸ್ಟಿಂಗ್ ಕಥೆಗಳನ್ನು ತಿಳ್ಕೊಳ್ಬೇಕಂತ ಇದ್ದರೆ 100ಕ್ಕೆ 100 ಕರ್ನಾಟಕ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ.